ಹಲೋ ಫ್ರೆಂಡ್ಸ್, ಇನ್ನೊಂದು ವಿಡಿಯೋಗೆ ಸ್ವಾಗತ. ನಾನು ಪಂಚಿದೆ ಅಂತ ಹೇಳಿದ್ನಲ್ಲ, ನೋಡಿ ಇದೆ ಟಾಪ್ ಮಾಡಲ್. ಇದು AMT ಕ್ರಿಯೇಟಿವ್ ಪ್ಲಸ್ AMT ಇದು ಮಾಡಲ್ಲು. ಬನ್ನಿ ಡೈರೆಕ್ಟ್ ಇಂಜಿನ್ಗೆ ಹೋಗ್ಬಿಡೋಣ. 3 ಸಿಲಿಂಡರ್ ಇಂಜಿನು, 1200 ರೆವೆಟ್ರಾನ್ ಪೆಟ್ರೋಲ್ ಇಂಜಿನು. ವೈಬ್ರೇಷನ್ಸ್ ಬಗ್ಗೆ ಮಾತಾಡಿದ್ರೆ ಜಾಸ್ತಿ ಇದೆ ವೈಬ್ರೇಷನ್ಸು, ಡೀಸೆಲ್ ಇಂಜಿನ್ ಥರ ಸೌಂಡ್ ಬರುತ್ತೆ. ಇನ್ಸುಲೇಷನ್ ಇದೆ, ಅದೇ AC ಹಾಕಿದ್ರೆ ಗೊತ್ತಾಗಲ್ಲ. ಮಿರರ್ ಒಂದು ಓಪನ್ ಇದ್ರೂ ಸಖತ್ ಕ್ಲಾಟರ್ ಆಗುತ್ತೆ. 1200cc ರೆವೆಟ್ರಾನ್ ಪೆಟ್ರೋಲ್ ಇಂಜಿನ್, ಪವರ್ ಬಂದು 87 HP, ಆಮೇಲೆ 115 Nm ಟಾರ್ಕು. ಈ ಡೈಮೆನ್ಷನ್ಸು ವಿಡ್ತ್ ಬಂದು 1742 mm ವಿಡ್ತು, ಲೆಂತ್ ಬಂದು 3857 mm, ಹೈಟ್ ಬಂದು 1615 mm. ನೆಕ್ಸ್ಟು ಹೆಡ್ಲೈಟ್ಸ್, ಇಲ್ಲಿ DRLs ಇದೆ. ಇದು ಟರ್ನ್ ಇಂಡಿಕೇಟರ್ಸು ಇಲ್ಲಿದೆ ನೋಡಿ. ಇಲ್ಲಿ ಒಂದು ಪ್ರೊಜೆಕ್ಟರು, ಇದು ಲೋ ಬೀಮು, ಎಲ್ಲ ಇಲ್ಲೊಂದು ಫಾಗ್ ಲ್ಯಾಂಪ್ಸ್ ಇದೆ. ಕಂಪ್ಲೀಟ್ಲಿ ಹ್ಯಾಲೋಜನ್ ಸೆಟಪ್ಪು, ಯಾವುದೂ LED ಇಲ್ಲ, ಎಲ್ಲ ಹ್ಯಾಲೋಜನ್ ಸೆಟಪ್ಪು. ಅಲಾಯ್ ವೀಲ್ಸ್, ಡೈಮಂಡ್ ಕಟ್ ಅಲಾಯ್ಸು 16 ಇಂಚಸ್ಸು. ಆಮೇಲೆ ಫ್ರಂಟ್ ಮಾತ್ರ ಡಿಸ್ಕ್ಸ್ ಬರುತ್ತೆ, ರಿಯರ್ ಡ್ರಮ್ಸ್ ಬ್ರೇಕ್ಸು. ನೆಕ್ಸ್ಟು ಇದ್ರ ಬೂಟ್ ಸ್ಪೇಕ್ಸ್ ಬಗ್ಗೆ ನೋಡೋಣ ಬನ್ನಿ. 366 ಲೀಟರ್ ಬೂಟ್ ಸ್ಪೇಸ್ ಬರುತ್ತೆ. ಬನ್ನಿ ಇವಾಗ ಸೆಕೆಂಡ್ ರೋಗೆ ಹೋಗೋಣ. ಇದೆ ಹ್ಯಾಂಡಲ್, ಇಲ್ಲಿದೆ, ಇಷ್ಟು ಸ್ಪೇಸ್ ಇರುತ್ತೆ. ಕಂಪ್ಲೀಟ್ಲಿ ಮುಂದೆ ಹಾಕಿಲ್ಲ ನೋಡಿ, ಸೊ ಆ ಸೀಟ್ ಹಿಂದೆ ಹಾಕಿದ್ದಾರೆ ಕಂಪ್ಲೀಟ್ಲಿ. ಸಾಕು ಈ ಸೆಗ್ಮೆಂಟಲ್ಲಿ, ಸಾಕಿಷ್ಟು. ಒಂಥರ ಇದ್ರಲ್ಲಿ ನಮ್ಮ ಕ್ರೆಟಾಗಿಂತ ಜಾಸ್ತಿ ಇದೆ ಅನಿಸುತ್ತೆ ಥೈ ಸಪೋರ್ಟು. 2 ಹೆಡ್ರೆಸ್ಟ್ ಬರುತ್ತೆ, ಕ್ರ್ಯಾಬ್ ಬ್ಯಾಂಡಲ್ಸ್ ಇದೆ ಇಲ್ಲಿ, ಕಂಫರ್ಟೇಬಲ್ ಆಗಿದೆ. ಹ್ಯಾಂಡ್ ರೆಸ್ಟು ಇದೆ ಇಲ್ಲಿ. ಇದು ಬಂದು ಟಾಪ್ ಮಾಡಲ್ಲು. ಹಿಂದೆಯಿಂದ ನೋಡಿ ಈ ಥರ ಕಾಣಿಸುತ್ತೆ ಡ್ಯಾಶ್. ಫ್ಯಾಬ್ರಿಕ್ ಸೀಟ್ಸ್ ಕೊಟ್ಟಿದ್ದಾರೆ. ಬನ್ನಿ ಇವಾಗ ಕೋ ಡ್ರೈವರ್ ಸೀಟ್ಗೆ ಹೋಗೋಣ. ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಏನೂ ಇಲ್ಲ, ಕೊಡಬೇಕಿತ್ತು ಆ್ಯಕ್ಚುಲಿ, ಚೆನ್ನಾಗಿರುತ್ತೆ. ಆ ಫೀಚರು ಕ್ರೆಟಾದಲ್ಲೂ ಇಲ್ಲ. ಹೊರಗಡೆ ಬಂದ ತಕ್ಷಣ ಸ್ಪೇಸ್ ಇದೆ, ಗ್ಲೋ ಬಾಕ್ಸು, ಲೈಟ್ ಇದೆ, ಕೂಲಿಂಗು. ಹೌದು, ಇದು ಕೂಲಿಂಗು, ವಿತ್ ಕೂಲಿಂಗ್ ಇದೆ. ವಿಂಡೋ ಫಂಕ್ಷನ್ನು, ಬಾಟಲ್ ಸ್ಪೇಸ್ ನೋಡಿ. ಇದು ಸನ್ಶೇಡ್ಸು ವಿತ್ ವ್ಯಾನಿಟಿ ಮಿರರ್ ಇದೆ. ಮ್ಯಾನ್ಯುವಲ್ IRBM. ಇದು ಬಂದು 7 ಇಂಚ್ ಟಚ್ ಸ್ಕ್ರೀನು, AC ವೆಂಟ್ಸು. ಇಲ್ಲೊಂದು USB ಇದೆ, ಮತ್ತು ಇಲ್ಲಿ 12 ವೋಲ್ಟ್ಸ್ ಒಂದು USB-C ಮತ್ತು USB ಪೋರ್ಟ್ ಇದೆ. ಬನ್ನಿ ಇವಾಗ ಡ್ರೈವರ್ ಸೀಟ್ಗೆ ಹೋಗೋಣ. ಇಲ್ಲಿ ರಿಕ್ವೆಸ್ಟ್ ಸೆನ್ಸರ್ ಇದೆ. ORVMs, ಔಟ್ಸೈಡ್ ರಿಯರ್ ವ್ಯೂ ಮಿರರ್ಸ್ ಬಂದು ಆಟೋ ಫೋಲ್ಡಿಂಗು. ಇಲ್ಲಿ ಫಂಕ್ಷನ್ಸ್ ನೋಡೋಣ ನೋಡಿ. ಇದೆ ಕೀ ತೋರಿಸಿಲ್ಲ, ಮರ್ತೋದೆ. ಕಾಮನ್ ಕೀ ಎಲ್ಲದಕ್ಕೂ, ಲಾಕು ಅನ್ಲಾಕು, ಹೆಡ್ಲೈಟ್ಸು, ಬೂಟು. ಇದು ಮಿರರ್ ಸೆಟ್ ಮಾಡ್ಕೊಳ್ಳೋಕ್ಕೆ, ಹಿಂಗೆ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಮಿರರ್ಸು. ಇದು ಮಾತ್ರ 1 ಟಚ್ ಅಪ್ ಆ್ಯಂಡ್ ಡೌನ್ ಇದೆ. ಇನ್ನು ಮಿಕ್ಕಿದ್ದೆಲ್ಲ ನಾರ್ಮಲ್ಲು, ಇಲ್ಯುಮಿನೇಟೆಡ್ ಇಲ್ಲ ಇದರಲ್ಲೂ. ನೆಕ್ಸ್ಟು ಮ್ಯಾನ್ಯುವಲ್ ಸೀಟ್ ಅಡ್ಜಸ್ಟ್ಮೆಂಟು ನೋಡಿ. ಇದು ಆಟೋಮೆಟಿಕ್ಕು, ಬ್ರೇಕು ಮತ್ತು ಆಕ್ಸಿಲೇಟರ್ ಮಾತ್ರ ಇದೆ. ಇಲ್ಲಿ ಎಕಾನಮಿ ಮತ್ತು ಹೆಡ್ಲೈಟ್ ಲೆವೆಲ್ ಸೆಟ್ಟಿಂಗ್ ಇದೆ. ಕಾರ್ ಲಾಕ್ ಅನ್ಲಾಕ್ ಇಲ್ಲಿ ಆಪ್ಷನ್ ಇದೆ. ಸ್ಟೇರಿಂಗು ಕ್ರೆಟಾಗಿಂತ ಒಂಥರ ಸ್ಮೂತಾಗಿ ಫೀಲ್ ಆಗುತ್ತೆ, ತುಂಬ ಸ್ಮೂತ್ ಫೀಲ್ ಆಗುತ್ತೆ ಸ್ಟೇರಿಂಗು. ಮತ್ತು ಇದು 7 ಇಂಚಸ್ ಸ್ಕ್ರೀನು. ಆ್ಯಪಲ್ ಕಾರ್ಪ್ಲೇ ಮತ್ತು ಆ್ಯಂಡ್ರಾಯ್ಡ್ ಆಟೋ ಸಪೋರ್ಟ್ ಮಾಡುತ್ತೆ. ವೈರ್ಡು, ಇದು ವೈರ್ಲೆಸ್ ಇಲ್ಲ, ವೈರ್ಡು. ಇದು AMT ಗೇರ್ ಬಾಕ್ಸು. ರಿವರ್ಸು, ನ್ಯೂಟ್ರಲ್ಲು, ಆಟೋಮೆಟಿಕ್ಕು. ಇದು ಈ ಕಡೆ ಹಾಕೊಂಡ್ರೆ ಮ್ಯಾನ್ಯುವಲ್ ಹ್ಯಾಂಡ್ ಬ್ರೇಕ್ ಇದೆ. ನೋಡಿ ಈ ಥರ ಇರುತ್ತೆ ಸ್ಕ್ರೀನು. ಇದು ಒಂದು ಸ್ಪೀಡೋಮೀಟರು, ಅನಲಾಗ್ ಟ್ಯಾಕೋಮೀಟ್ರು, ಮತ್ತು ಡಿಸ್ಟೆನ್ಸ್ TMT. ಫ್ಯೂಯಲ್ ಇಲ್ಲ, ಹಾಕ್ಸ್ಬೇಕು. ಇಲ್ಲಿ ಟೈರು ಅಲೈನ್ಮೆಂಟ್ ತೋರಿಸಿದೆ, ವೀಲ್ದು, ನ್ಯೂಟ್ರಲ್ಲು, ಆಮೇಲೆ ಸಿಟಿ ಮೋಡು, ಆಮೇಲೆ ಇಂಜಿನ್ ಟೆಂಪ್ರೇಚರ್ ತೋರಿಸಿದೆ. ಇದೊಂದು ಚೆನ್ನಾಗಿದೆ, ನಂಗೆ ಇದು ಇಷ್ಟ ಆಯ್ತು ಆ್ಯಕ್ಚುಲಿ. ಈ ಥರ ಕಾರ್ನರ್ಸಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಆರೋ ನೋಡೋಕ್ಕೆ. ಟಾಟಾ ಲೋಗೋ. ಸ್ಟೇರಿಂಗ್ ಕಂಟ್ರೋಲ್ಸ್ ಇದೆ. ಈ ಕಡೆ ಹೆಡ್ಲೈಟ್ ಕಂಟ್ರೋಲ್ಸ್ ಇದೆ. ಇದರಲ್ಲಿ ಹೆಡ್ಲೈಟ್ಸು ಮತ್ತು
ವೈಪರ್ಸ್ 2 ಆಟೋಮೆಟಿಕ್ ಬರುತ್ತೆ, ಹಿಂದೆ ರಿಯರು ಇದೆ, 2 ಆಟೋಮೆಟಿಕ್ ಬರುತ್ತೆ. ಈ ಕಡೆ ವೈಪರ್ ಕಂಟ್ರೋಲ್ ಇದೆ. ಮತ್ತು ಈ ಕಡೆ ಸನ್ ಬ್ಲೈಂಡ್ಸಲ್ಲಿ ವೆನಿಟಿ ಮಿರರ್ ಇಲ್ಲ, ಏನಿಲ್ಲ, ಅಡ್ಜಸ್ಟ್ ಮಾಡ್ಕೋಬೋದು ಯಾವಾಗ ಥರ ಬೇಕೋ. ಈ ಮಾಡಲಲ್ಲಿ ಸನ್ ರೂಫ್ ಬರೋಲ್ಲ, ಅಂದರೆ ಅದು ಒಂದು ತೊಗೋಬೇಕಿತ್ತು ಅಂದರೆ 50,000 ಡಿಫ್ರೆನ್ಸ್ ಬರುತ್ತೆ. ನೋಡಿ ಇಲ್ಲಿ ಲೈಟ್ ಇದೆ, ಇದು ಹ್ಯಾಲೋಜನ್ನು, ಮತ್ತು ಇದು ಬಂದು ಮೈಕು ಶಾರ್ಟ್ಸು. ಇಲ್ಲಿ AC ಕಂಟ್ರೋಲ್ಸ್ ಇದೆ. ಟಾಟಾ ಕಾರ್ ತೊಗೊಂಡು ಎಕ್ಸ್ಪೀರಿಯೆನ್ಸ್ ಹೇಗಿದೆ ಮತ್ತು ಏನು ತೊಗೋಬೋದಾ ಬೇಡವಾ, ಸರ್ವಿಸ್ ಎಕ್ಸ್ಪೀರಿಯೆನ್ಸ್, ಸರ್ವಿಸ್ ಕಾಸ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ, ದಯವಿಟ್ಟು ನೆಕ್ಸ್ಟ್ ವೀಡಿಯೋ ನೋಡಿ. ಇವಾಗ ಇಂಜಿನ್ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದ್ದೀನಿ. 3 ಸಿಲಿಂಡರ್ 1.2 ಲೀಟರ್ ಪೆಟ್ರೋಲ್ ಇಂಜಿನು. ಕ್ಲಾಟ್ರಿಂಗ್ ಜಾಸ್ತಿ ಇದೆ, ಡೀಸೆಲ್ ಥರ ಕ್ಲಾಟರ್ ಆಗುತ್ತೆ. ಸಾಕು ಹಾರನ್ ಒಂದ್ಸರಿ, ಇದು ಹಾರನ್ನು ನೋಡಿ. ಥ್ಯಾಂಕ್ ಯು.